Hi, hello, namaskara. Once again, welcome back to my YouTube ಚಾನಲ್. ನೀವು ಇವಾಗಲೇ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ದ್ಯಾಟ್ಸ್ ಕರೆಕ್ಟ್. ಸೊ ನಾವು ಇವಾಗ ನಂದಿ ಹಿಲ್ಸ್ ಹೋಗ್ತಾ ಇದ್ದೀವಿ. ಸೊ ಇವಾಗ ಬೆಳಿಗ್ಗೆ ಆಲ್ಮೋಸ್ಟ್ 5:30 ಆಗೋಗ್ಬಿಟ್ಟಿದೆ. ನಾನು ನನ್ನ ಸಿಸ್ಟರು ಆ್ಯಂಡ್ ಅವ್ರ ಹಸ್ಬೆಂಡ್ ಆ್ಯಂಡ್ ನನ್ನ ಕಸಿನ್ ಒಬ್ಬರು. ಸೊ ಎಲ್ಲರೂ ಸೇರಿ ನಾವು ಇವತ್ತು ಬೆಳಗ್ಗೆ ನಂದಿ ಹಿಲ್ಸ್ ಹೋಗ್ತಾ ಇದ್ದೀವಿ. ರೋಡೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸಖತ್ ವ್ಯೂ ಇತ್ತು. ನಾವು ಮಧ್ಯದಲ್ಲಿ ರೋಡ್ ಮಿಸ್ ಮಾಡ್ಕೊಂಡ್ವಿ, ಬಟ್ ಆಮೇಲೆ ಮುಂದೆ ಹೋದ್ಮೇಲೆ ಗೊತ್ತಾಯಿತು ಓಕೆ ಇನ್ನೊಂದು ರೂಟಲ್ಲಿ ಹೋಗಬೇಕಿತ್ತು ಅಂತ. ಸೊ ಫೈನಲಿ ನಂದಿ ಹಿಲ್ಸ್ ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ವೆಹಿಕಲ್ ಪಾರ್ಕಿಂಗ್ ಸಹ ತುಂಬ ಜನ ಬಂದುಬಿಟ್ಟಿದ್ರು. ಸೊ ಎಂಟ್ರಿ ಆದ ತಕ್ಷಣ ನಿಮಗೆ ಪೊಲೀಸಲ್ಲೆಲ್ಲ ಇರ್ತಾರೆ, ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಸೊ ಬ್ಯಾಗೆಲ್ಲ ಚೆಕ್ ಮಾಡಿಬಿಟ್ಟು ಒಳಗಡೆನೇ ಬಿಡೋದು. ಸೊ ಬೆಟರ್ ನೀವು ಗ್ಲಾಸ್ ಬಾಟಲೆಲ್ಲ ತೊಗೊಂಡು ಹೋಗಬೇಕು. ಸ್ಟೀಲ್ ಬಾಟಲ್ ಇಲ್ಲ ಗ್ಲಾಸ್ ಬಾಟಲ್. ಪ್ಲಾಸ್ಟಿಕ್ ಬಾಟಲ್ ಇದ್ದರೆ ಅಲೋ ಮಾಡಲ್ಲ. ಸೊ ಹೊರಗಡೆನೇ ಇಡೋದಕ್ಕೆ ಹೇಳ್ತಾರೆ. ಹಾಗೆ ಸ್ನ್ಯಾಕ್ಸ್ ಎಲ್ಲ ಪ್ಲಾಸ್ಟಿಕ್ ಎಲ್ಲ ತೊಗೊಂಡು ಹೋಗೋ ಹಾಗಿಲ್ಲ. ಮೇಲ್ಗಡೆ ಹೋದ್ಮೇಲೆ ಶಾಪ್ಸ್ ಎಲ್ಲ ಇದೆ. ನಂದಿನಿ ಪಾರ್ಲರ್ ಇದೆ, ನಿಮಗೆ ಅಲ್ಲಿ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ. ಹಾಗೆ ಮೇಲ್ಗಡೆ ಹೋದ ತಕ್ಷಣ ಒಂದು ಟೂರಿಸಮ್ ಅವ್ರದ್ದು ಒಂದು ಹೋಟೆಲ್ ಇದೆ, ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಸೊ ಬೆಟ್ಟ ಹತ್ಕೊಂಡು ಮೇಲ್ಗಡೆ ಹೋದ್ವಿ. ಫೈನಲಿ ನಂದಿ ಹಿಲ್ಸ್ ರೀಚ್ ಆದ್ವಿ. ವ್ಯೂ ಮಾತ್ರ ಸಖತ್ತಾಗಿತ್ತು. ಸನ್ರೈಸ್ ಮಾತ್ರ ಅಲ್ಟಿಮೇಟ್. ನಿಜ ಅಂದರೆ ನಿಜ ಸಖತ್ತಾಗಿದೆ. ಅದರಲ್ಲೂ ಅರ್ಲಿ ಮಾರ್ನಿಂಗ್ ಹೋಗಬೇಕು. ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ನಾನು ನಿಮಗೆ ಮುಂದೆ ತೋರಿಸ್ತೀನಿ ವ್ಯೂ ಎಲ್ಲ ಹೇಗಿದೆ ಅಂತ.
ಸೊ ಟೂರಿಸಮ್ ಕಡೆಯಿಂದ ಒಂದು ಹೋಟೆಲ್ ಇದೆ. ಊಟ ಮಾತ್ರ ಚೆನ್ನಾಗಿರುತ್ತೆ. ಊಟ ಅನ್ನೋಕ್ಕಿಂತ ಸ್ನ್ಯಾಕ್ಸ್ ಕೊಡ್ತಾರೆ, ಇಡ್ಲಿ ಸಾಂಬಾರು ದೋಸೆ. ಸೊ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಒಂದು ಒಳ್ಳೆ ಹೋಟೆಲ್ ಅಂತಲೇ ಹೇಳ್ಬೋದು, ಮತ್ತು ಕಡಿಮೆ ಪ್ರೈಸ್ಗೂ ಇದೆ. ಬೇರೆ ಕಡೆ ನೋಡೋ ಹಾಗೆ ಲೈಕ್ ತುಂಬ ಕಾಸ್ಟ್ಲಿ ಎಲ್ಲ ಇರುತ್ತೆ, ಬಟ್ ಇಲ್ಲಿ ಆ ಥರ ಇಲ್ಲ. ಹಾಗೆ ಕೋತಿ ಮರಿಗಳು ಸಿಕ್ಕಿದ್ವು, ತುಂಬ ಕ್ಯೂಟಾಗಿದ್ವು, ಚಿಕ್ಕ ಚಿಕ್ಕ ಕೋತಿ ಮರಿಗಳು. ನೆಕ್ಸ್ಟ್ ಪೋಸ್ ಕೊಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.